ನಿಮ್ಮ ಚರ್ಮ ಸದಾ ಕಾಂತಿಯಿಂದ ಹೊಳೆಯುತ್ತಿರಲು ಈ ಕೆಳಗಿನ ನಿಯಮಗಳನ್ನು ಅನುಸರಿಸಿ. 1. ಚರ್ಮವನ್ನು ಸದಾ ಪರಿಶುಭ್ರವಾಗಿ ಇಟ್ಟುಕೊಂಡಿರಬೇಕು. 2. ಅತಿ ಹೆಚ್ಚು ಬಿಸಿಯಾದ ನೀರು ಚರ್ಮದ ಕೋಮಲತೆಯನ್ನು ಕಡಿಮೆ ಮಾಡುತ್ತದೆ. ತಲೆಗೆ ಮತ್ತು ಚರ್ಮಕ್ಕೆ ಉಗುರು ಬೆಚ್ಚಗಿನ ನೀರನ್ನು ಸ್ನಾನಕ್ಕೆ ಬಳಸಬೇಕು. ಯಾವುದೇ ಕ್ರೀಮ್ ಬಳಸುವ ಮುನ್ನ ಸ್ವಲ್ಪ ಕ್ರೀಮ್ ಮುಂಗೈಗೆ ಇಲ್ಲ ಕಿವಿಯ ಹಿಂದಿನ ಭಾಗಕ್ಕೆ, ಕಾಲಿಗೆ ಸ್ವಲ್ಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಅದರಿಂದ ಉರಿ, ಬಣ್ಣ ಬದಲಾಗುವುದು ಕಂಡುಬರದೇ ಇದ್ದಾಗ ಮಾತ್ರ ಅದನ್ನು ಮುಖಕ್ಕೆ ಬಳಸಿ. 4. ಅತಿಯಾದ ಸಿಹಿ ತಿಂಡಿಗಳು, ಜಿಡ್ಡಿನ ಆಹಾರ, ಬೇಕರಿ ತಿನಿಸುಗಳು ಚರ್ಮದಲ್ಲಿ ಬ್ಲ್ಯಾಕ್ ಹೆಡ್ಸ್ ಉತ್ಪತ್ತಿ ಮಾಡುತ್ತದೆ. ಮೊಡವೆಗಳು ಇರುವವರಿಗೆ ಇವುಗಳು ಹೆಚ್ಚುವ ಸಾಧ್ಯತೆಗಳಿವೆ. 5. ಪ್ರತಿನಿತ್ಯ 4 ರಿಂದ 5 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು. ಕನಿಷ್ಠ ಪಕ್ಷ 6-8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. 6. ಬಿಸಿಲು, ಧೂಳು, ಮಾಲಿನ್ಯ ಹೆಚ್ಚಾಗುತ್ತಾ ಇರುವುದರಿಂದ ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್, ಲೋಷನ್ ಲೇಪಿಸಿಕೊಳ್ಳಿ ಮತ್ತು ನಿಮ್ಮ ತಲೆಗೆ ಸ್ಕಾರ್ಫನ್ನು ಕಟ್ಟಿಕೊಂಡು ಹೊರಗಡೆ ಹೋಗಿ. 7. ಸಿಕ್ಕ ಕ್ರೀಮ್, ಲೋಷನ್ಗಳನ್ನು ಬಳಸಿ ಚರ್ಮದ ಕಾಂತಿ ಹಾಳು ಮಾಡದೆ ಒಂದೇ ತರಹದ ಒಳ್ಳೆಯ ಕಂಪನಿಯ ಕ್ರೀಮ್ಗಳನ್ನು ಬಳಸಿ. 8. ಹಣ್ಣು, ತರಕಾರಿ, ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಚರ್ಮ ಕಾಂತಿಯುತವಾಗಿ ಕಂಗೊಳಿಸುತ್ತದೆ. 9. ವಾರಕ್ಕೆ 1 ಬಾರಿಯಾದರೂ ಚರ್ಮಕ್ಕೆ ಮಸಾಜ್ ಮಾಡಿಕೊಳ್ಳಿ. ಕೊಬ್ಬರಿ ಎಣ್ಣೆ ಮೈಗೆಲ್ಲ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. 10. ಸ್ವಲ್ಪ ಅರಶಿನ, ಅಕ್ಕಿ ಅಥವಾ ಕಡಲೆ ಹಿಟ್ಟು ನೀರಿನಲ್ಲಿ ಬೆರೆಸಿದರೆ ಪೇಸ್ಟ್ನಂತೆ ಆಗತ್ತೆ. ಅದನ್ನು ಚೆನ್ನಾಗಿ ತಿಕ್ಕಿಕೊಂಡು ಒಣಗಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. 11. ಅತಿಯಾದ ಕ್ರೀಮ್ಗಳು, ಸೆಂಟ್ಗಳನ್ನು ಬಳಸುವುದು ಉತ್ತಮವಲ್ಲ. 12. ಅಂಗಾಲುಗಳು ಬಿರುಕು ಬಿಟ್ಟಿದ್ದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ಮೃದುವಾಗುತ್ತದೆ. 13. ಕ್ಯಾರೆಟ್, ಬೀಟ್ರೂಟ್ ಚರ್ಮ ಸೌಂದರ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಅದನ್ನು ಹೆಚ್ಚಾಗಿ ಸೇವಿಸಿ. ಕಬ್ಬಿಣಾಂಶವುಳ್ಳ ಆಹಾರ ಸೇವಿಸುವುದರಿಂದ ರಕ್ತಶುದ್ಧಿ ಹಾಗೂ ಚರ್ಮಶುದ್ಧಿ ಉಂಟಾಗುತ್ತದೆ. 14. ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಿಶ್ಚರೈಸರನ್ನು ಬಳಸಿರಿ. 15. ಬೇಸಿಗೆಯಲ್ಲಿ ದಿನಕ್ಕೆ 5-6 ಬಾರಿಯಾದರೂ ಮುಖ ತೊಳೆಯಿರಿ. ಪ್ರತಿ ಸಾರಿ ಸೋಪು ಹಾಕುವ ಬದಲು ಕಡಲೆ ಹಿಟ್ಟನ್ನು ಬಳಸಿ. 16. ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕೈ ಕಾಲುಗಳ ಜೊತೆಗೆ ಮುಖವನ್ನು ಕೂಡ ತೊಳೆದುಕೊಂಡರೆ ಧೂಳು, ಮಾಲಿನ್ಯದಿಂದ ಆಗುವ ಕೆಲವು ಪರಿಣಾಮಗಳನ್ನು ತಡೆಯಬಹುದು. 17. ದಿನಕ್ಕೊಂದು ಹಸಿ ಟೊಮೆಟೊ ಹಣ್ಣು ತಿನ್ನುವುದರಿಂದ ಮುಖದ ಸುಕ್ಕುಗಳು ದೂರವಾಗುತ್ತದೆ. 18. ಹೆಚ್ಚಾಗಿ ತಾಜಾ ತರಕಾರಿ, ಸೊಪ್ಪು, ಮೀನು ತಿನ್ನಬೇಕು. ತ್ವಚೆಯ ಸೌಂದರ್ಯಕ್ಕಾಗಿ ನೀರು, ಹಣ್ಣಿನ ರಸವನ್ನು ಹೇರಳವಾಗಿ ಕುಡಿಯಬೇಕು. 19. ಮೊಸರು, ಬಾದಾಮಿ ಪುಡಿ 1/4 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಜೇನು ಎಲ್ಲವನ್ನೂ ಕಲಸಿ ಚರ್ಮಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು. ಸ್ವಲ್ಪ ಸಮಯದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು. 20. ಚರ್ಮ ಸ್ಥಿತಿಸ್ಥಾಪಕತ್ವ ಕಳೆದುಕೊಳ್ಳದೇ ಇರಬೇಕೆಂದರೆ ವಿಟಮಿನ್ಸ್ಗಳು ಇರುವ ಆಹಾರ, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. ಕ್ಯಾರೆಟ್, ಬೀಟ್ರೂಟ್, ಗೆಣಸು, ಸೌತೆಕಾಯಿ, ನುಗ್ಗೆಕಾಯಿ, ದ್ರಾಕ್ಷಿ ಹೆಚ್ಚು ತಿನ್ನಬೇಕು.